ಶೃಂಗೇರಿ ಗೋರಿಗುಡ್ಡಕ್ಕೆ ನಿರ್ಮಿಸಿದ ತಡೆಗೋಡೆ ಬಿರುಕು ಘಟನೆ ಪರಿಶೀಲಿಸಿದ ತಜ್ಞರು ಹೇಳಿದ್ದೇನು? ಶೃಂಗೇರಿಯಲ್ಲಿನ ಗೋರಿಗುಡ್ಡಕ್ಕೆ ಸುಮಾರು 1,85,00,000 ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ತಡೆಗೋಡೆ ಕೆಲವೇ ತಿಂಗಳಲ್ಲಿ ನಿರ್ಮಾಣ ಹಂತದಲ್ಲೇ ಬಿರುಕು ಕಾಣಿಸಿಕೊಂಡ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿಗಳು ಕಳಿಸಿದ ತಜ್ಞರ ತಂಡ ಭೇಟಿ ನೀಡಿ ಗಂಟೆಗಳಿಗೂ ಹೆಚ್ಚು ಕಾಲ ಪರಿಶೀಲನೆ ನಡೆಸಿತು. ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡ ಸ್ಥಳಗಳಿಗೆ ಹೋಗಿ ಪರಿಶೀಲನೆ ನಡೆಸಿದ ತಜ್ಞರು ಇಂಜಿನಿಯರ್ಗಳಿಗೆ ಕೆಲ ಮುಂಜಾಗ್ರತಾ ಕ್ರಮಗಳನ್ನು ಹಾಗೂ ತಡೆಗೋಡೆಯ ಸೂಕ್ಷ್ಮ ವೀಕ್ಷಣೆಗೆ ಸಲಹೆ ನೀಡಿದರು. ಸದ್ಯ ಮಳೆ ಇಲ್ಲ, ಆದರೆ ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಹೇಗೆಂದು ಗೊತ್ತಿಲ್ಲ. ಆದ್ದರಿಂದ ಈಗ ಇರುವಂತೆಯೇ ತಡೆಗೋಡೆ ಮುಂದೆಯೂ ನಿಲ್ಲುವುದು ಎಂದು ಹೇಳಲಾಗುವುದಿಲ್ಲ. ಸದ್ಯ ತಕ್ಷಣಕ್ಕೆ ಇದು ಬೀಳೋದಿಲ್ಲ, ಆದರೆ ಇಂತಹ ಮಾದರಿಯ ಕಾಮಗಾರಿಗಳು ಸಮಯ ತೆಗೆದುಕೊಳ್ಳುತ್ತದೆ. ಬಹುಮುಖ್ಯವಾಗಿ ಗೋಡೆಯ ವಾಲುವಿಕೆಯ ಬಗ್ಗೆ ಸೂಕ್ಷ್ಮ ವೀಕ್ಷಣೆ ಮಾಡುತ್ತಿರುವುದು ಅಗತ್ಯವಿದೆ ಹಾಗೂ ಮುಂದಿನ ಕಾರ್ಯದ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಿಳಿಸುವುದಾಗಿ ಇಂಜಿನಿಯರ್ಗಳಿಗೆ ತಿಳಿಸಿದ್ದರು. ಮೂರ್ನಾಲ್ಕು ಜಾಗಕ್ಕೆ ಅಲ್ಲಿ ಪ್ಲಂಬ್ ಹಾಕಿ ಎಷ್ಟೈತೆ ಮೂವ್ಮೆಂಟ್ ಉಂಟ ಇಲ್ಲ ಅಂತ ಗೊತ್ತಾಗ್ತದೆ. ಈಗ ಒಂದು ಮೂವ್ಮೆಂಟ್ ಈಗ ನಿಂತಿದೆ, ಅದಕ್ಕಿಂತ ಜಾಸ್ತಿ ಬರ್ತಾ ಗೊತ್ತಾಗ್ತದೆ. ಸೊ ಅಬ್ಸರ್ವೇಷನ್ ವೆಕೆಟ್ ಮಾಡಿದ್ದಾರೆ, ಅದು ಸೇಫ್ ಆಗಿದೆ. ಸೊ ಇಮಿಡಿಯೇಟ್ಲಿ ಸ್ಟ್ರಕ್ಚರ್ ಆ ಥರ ಇಮಿಡಿಯೇಟ್ಲಿ ಬೀಳುತ್ತದೆ, ಯಾವುದು ಟೈಮ್ ತಗೊಳ್ತದೆ. ಅದೇ ನಾವು ಅಬ್ಸರ್ವೇಷನ್ ಗೊತ್ತಾಗ್ತದೆ ಮಾಡ್ತೇವೆ. ಈಗ ಆಲ್ಮೋಸ್ಟ್ 800 mm ಬಂದಿದೆ ಕೆಳಗೆ. ನಿನ್ನೆ ಏನಾಗಿಲ್ಲ ಅಲ್ಲ, ಈಗ ನಿನ್ನೆ ಮೊನ್ನೆಲ್ಲ ಮಳೆ ಬಿಟ್ಟೋಗಿದೆ. ಇನ್ನು ಎಷ್ಟು ಮಳೆ ಬರ್ತದೆ ಅಂತ ಗೊತ್ತಿಲ್ಲ. ಮಳೆ ಬಂದಾಗ ಅದಕ್ಕೆ ಈಗಲೇ ಪ್ಲಂಬ್ ಹಾಕಿ ಈಗ ಅಬ್ಸರ್ವೇಷನ್ 4 ಜಾಗ ಪ್ಲಂಬ್ ಹಾಕಿ ಇಟ್ಟರೆ ಅಬ್ಸರ್ವೇಷನ್ ನಿಮಗೆ ಗೊತ್ತಾಗ್ತದೆ ಎಷ್ಟು ಮುಂದೆ ಬಂದಿದೆ ಇಲ್ಲ. ಫಸ್ಟ್ ಮೂವ್ಮೆಂಟ್ ಚೆಕ್ ಮಾಡಬೇಕು ನಾವು. ಈಗ ಒಂದ್ಸಲ ಮೂವ್ಮೆಂಟ್ ಆಗಿಬಿಟ್ಟಿದೆ, ಈಗ ಪುನಃ ಅದು ರೀಲೋಡ್ ಬರಬೇಕು. ಒಂದ್ಸಲ ಲೋಡ್ ರಿಲೀಸ್ ಆಯಿತು, ಈಗ ನೆಕ್ಸ್ಟ್ ಮಳೆ ಬಂದು ಪುನಃ ಲೋಡ್ ಮೇಲೆ ಬರ್ತದೆ. ಆವಾಗ ಒಂದು ಮೂವ್ಮೆಂಟ್ ಉಂಟ. ಸೊ ಅದು ಅಬ್ಸರ್ವೇಷನ್ ಇದ್ದರೆ ಅಷ್ಟು ನಮ್ಗೆ ಒಳ್ಳೆಯದು. ಪ್ರೆಸೆಂಟ್ ಆಗಿ ಈಗ ಒಂದು ಏನು ಬ್ರೇಕಿಂಗ್ ಆಗಿದೆ, ಅದು ಲೋಡ್ ಫೇಲ್ಯೂರ್ ಆಗಿದೆ. ಸೊ ಅದು ಮಾತ್ರ ಕ್ಲೀನ್ ಆಗಿ ನೀಟಾಗಿ ವರ್ಕ್ ಆಗಿದೆ. ಸೊ ಅದ್ರ ಮೂವ್ಮೆಂಟ್ ಉಂಟಾಗ ನಾವು ನೋಡಬೇಕು. ಅದು ಕಾಂಟ್ರಾಕ್ಟರ್ಸ್ ಮತ್ತು ನಿಮಗೆ ಆಫೀಸ್ ಡಿಪಾರ್ಟ್ಮೆಂಟ್ ಅವರು ನೋಡಬೇಕು. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.